ಸಾಡೆ ಸಾತಿ ಶನಿ ಅಂದರೇನು ಮತ್ತು ಸಾಡೆ ಸಾತಿ ಶನಿಯ ಕಾಲದಲ್ಲಿ ಜೀವನದಲ್ಲಿ ಯಾವ ರೀತಿ ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನು ಈ ದಿನ ನೋಡೋಣ. ನನ್ನ ಬಳಿ ಬರುವಂತಹ ಬಹುತೇಕ ವ್ಯಕ್ತಿಗಳು ಕೇಳುವ ಪ್ರಶ್ನೆ ಏನು ಅಂತಂದರೆ, ಶನಿ ಹೇಗಿದ್ದಾನೆ ನನ್ನ ಜಾತಕದಲ್ಲಿ ಮತ್ತು ಸಾಡೆ ಸಾತಿ ಕಾಲ ನನಗೆ ಹೇಗಿರಲಿದೆ. ಅತಿ ಹೆಚ್ಚು ಜನ ಭಯಭೀತರಾಗೋದು ಸಾಡೆ ಸಾತಿ ವಿಚಾರವಾಗಿ ಮತ್ತು ಶನಿದೇವನ ವಿಚಾರವಾಗಿ. ಹೀಗಾಗಿ ಇದೊಂದು ವಿಶೇಷವಾದಂತಹ ವಿಡಿಯೋವನ್ನು ನಾನು ಮಾಡಿದ್ದೇನೆ. ದಯವಿಟ್ಟು ಕೊನೆಯವರೆಗೆ ಕೇಳಿ. ಭಗವಾನ್ ಶನೈಶ್ವರನ ಎಲ್ಲ ದಿವ್ಯ ಆಶೀರ್ವಾದಗಳಿಗೆ ನೀವು ಪಾತ್ರರಾಗಿ. ನೋಡಿ, ವಿಷ್ಣುವಿನ ದಶಾವತಾರಗಳಲ್ಲಿ ಕೂರ್ಮಾವತಾರವನ್ನು ನಾವು ಶನಿಯ ಅಂಶ ಅಂತ ಕರಿತೀವಿ. ಕೂರ್ಮ ಅತ್ಯಂತ ಮಂದಗಾಮಿಯಾಗಿ ಚಲಿಸುವಂತಹದ್ದು. ಅದೇ ರೀತಿ ಶನಿ ಕೂಡ ಮಂದಗಾಮಿ ಗ್ರಹ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪಯಣವನ್ನು ಬೆಳೆಸಬೇಕಾದ್ರೆ 2 ವರ್ಷಗಳನ್ನು ತೆಗೆದುಕೊಳ್ತಾನೆ. ನಿಮ್ಮ ರಾಶಿ ಯಾವುದು? ಉದಾಹರಣೆಗೆ ನಿಮ್ಮದು ವೃಷಭ ರಾಶಿ ಅಂತ ಇಟ್ಕೊಳ್ಳಿ. ವೃಷಭ ರಾಶಿಯ ಹಿಂದಿನ ರಾಶಿ ಮೇಷರಾಶಿ. ಮೇಷರಾಶಿಗೆ ಶನಿ ಪ್ರವೇಶ ಮಾಡಿದಾಗ ನಿಮಗೆ ಅಂದರೆ ವೃಷಭ ರಾಶಿಯವರಿಗೆ ಸಾಡೆ ಸಾತಿಯ ಮೊದಲ ಭಾಗ 2.5 ವರ್ಷ ಆರಂಭ ಆಗುತ್ತೆ. ನಂತರದ 2.5 ವರ್ಷದಲ್ಲಿ ಮತ್ತೆ ಶನಿ ವೃಷಭ ರಾಶಿಗೆ ಬಂದಾಗ ವೃಷಭ ರಾಶಿಯವರಿಗೆ ಎರಡನೇ ಸಾಡೆ ಸಾತಿಯ 2.5 ವರ್ಷದ ಭಾಗ ಆರಂಭ ಆಗುತ್ತೆ. ಇನ್ನು 2.5 ವರ್ಷದ ನಂತರ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಶನಿ ಪ್ರವೇಶ ಮಾಡಿದಾಗ ಸಾಡೆ ಸಾತಿಯ ಕೊನೆಯ ಭಾಗ 2.5 ವರ್ಷ ಆರಂಭ ಆಗುತ್ತೆ. ಹೀಗೆ ಸಾಡೆ ಸಾತಿ ಅಂದರೆ 7.5 ವರ್ಷಗಳ ಕಾಲ ಶನಿ ನಿಮ್ಮ ರಾಶಿ, ನಿಮ್ಮ ಹಿಂದಿನ ರಾಶಿ ಮತ್ತು ನಿಮ್ಮ ರಾಶಿಯ ಮುಂದಿನ ರಾಶಿ, ಈ 3 ರಾಶಿಗಳಲ್ಲಿ ಸಂಚಾರ ಮಾಡೋದನ್ನು ಸಾಡೆ ಸಾತಿ ಅಂತ ಕರಿತೀವಿ. ಎಲ್ಲ ರಾಶಿಯವರಿಗೂ ಸಾಡೆ ಸಾತಿ ಇಫೆಕ್ಟು ಪರಿಣಾಮ ಒಂದೇ ರೀತಿ ಖಂಡಿತವಾಗಿ ಇರೋದಿಲ್ಲ. ಇದು 3 ವಿಚಾರಗಳ ಮೇಲೆ ಅವಲಂಬನೆ ಆಗುತ್ತೆ. ಮುಖ್ಯವಾಗಿ ನಿಮ್ಮ ರಾಶಿ ಯಾವುದು, ಎರಡನೇದಾಗಿ ನಿಮ್ಮ ಜಾತಕದಲ್ಲಿ ಶನಿ ಎಂತಹ ಸ್ಥಾನದಲ್ಲಿ ಇದ್ದಾನೆ ಮತ್ತು ಆತ ಯೋಗಕರವಾಗಿದ್ದಾನೋ ಅಥವಾ ಮಾರಕನಾಗಿದ್ದಾನೋ ಅದು ಕೂಡ ಮುಖ್ಯ ಆಗ್ತದೆ. ಇನ್ನು 3ನೇದಾಗಿ ಗೋಚಾರದಲ್ಲಿ ಆತ ನಿಮಗೆ ಸಾಡೆ ಸಾತಿ ಕಾಲದಲ್ಲಿ ಬರ್ತಾ ಇರುವಾಗ ಬೇರೆ ಗ್ರಹಗಳ ಶುಭ ದೃಷ್ಟಿ ಅಶುಭ ದೃಷ್ಟಿ ಯಾವ ರೀತಿ ಇದೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಒಟ್ಟಾರೆ ಹೇಳಬೇಕು ಅಂದರೆ ಶನಿ ಅಗ್ನಿತತ್ವ, ಜಲತತ್ವ ಈ ರಾಶಿಗಳಲ್ಲಿ ಕ್ಷಾತ್ರ ತೇಜಸ್ಸು ಮತ್ತು ಬ್ರಾಹ್ಮಣತ್ವದ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಆತ ಹೆಚ್ಚು ಕಷ್ಟಗಳನ್ನು ಕೊಡ್ತಾನೆ. ಯಾಕಂದರೆ ಆತನ ಸ್ವಭಾವ ಶೂದ್ರ ತತ್ವ ಮತ್ತು ವಾಯುತತ್ವ. ಹೀಗಾಗಿ ಅವನ ತತ್ವಕ್ಕೆ ಹೊಂದಿಕೆ ಆಗದೇ ಇರತಕ್ಕಂತಹ ರಾಶಿಗಳಲ್ಲಿ ಆತ ಸಂಚಾರ ಮಾಡುವಾಗ, ಉದಾಹರಣೆಗೆ ಮೀನರಾಶಿ ಜಲತತ್ವದ್ದು, ಮೇಷರಾಶಿ ಅಗ್ನಿತತ್ವದ್ದು, ಸಿಂಹರಾಶಿ ಅಗ್ನಿತತ್ವದ್ದು, ಕರ್ಕರಾಶಿ ಜಲತತ್ವದ್ದು, ವೃಶ್ಚಿಕ ರಾಶಿ ಜಲತತ್ವದ್ದು, ಧನುರಾಶಿ ಅಗ್ನಿತತ್ವದ್ದು. ಈ ರಾಶಿಗಳಲ್ಲಿ ಆತ ಸಂಚಾರ ಮಾಡುವಾಗ ವಿಶೇಷವಾದಂತಹ ತೊಂದರೆಗಳನ್ನು ಉಂಟು ಮಾಡ್ತಾನೆ. ಆದರೆ ವಾಯುತತ್ವ ಮತ್ತು ಭೂಮಿ ತತ್ವದ ರಾಶಿಗಳಲ್ಲಿ ಶನಿಯು ಸಂಚಾರ ಮಾಡುವಾಗ ಈ ರೀತಿ ವಿಶೇಷವಾದ ಕಷ್ಟಗಳನ್ನು ಆತ ಆ ರಾಶಿಯವರಿಗೆ ಕೊಡುವುದಿಲ್ಲ. ಉದಾಹರಣೆಗೆ ವೃಷಭ ರಾಶಿ ಮತ್ತು ತುಲಾ ರಾಶಿಯವರಿಗೆ ಶನಿಯು ಯೋಗಕಾರಕನಾಗ್ತಾನೆ. ಅವನು ವಿಶೇಷವಾಗಿ ಅವರಿಗೆ ಕಷ್ಟಗಳನ್ನು ಕಡಿಮೆ ಕೊಡ್ತಾನೆ, ಯೋಗವನ್ನು ಹೆಚ್ಚು ಕೊಡ್ತಾನೆ. ಇನ್ನು ಸಿಂಹರಾಶಿಯವರನ್ನೇ ತೆಗೆದುಕೊಳ್ಳಿ ಅಥವಾ ಮೇಷರಾಶಿ ತಗೊಳ್ಳಿ, ಶನಿ ಅವರಿಗೆ ಮಾರಕನಾಗ್ತಾನೆ. ಸೊ ಮತ್ತೆ ದಶಾಕಾಲವನ್ನು ಕೂಡ ನೋಡಬೇಕು. ಆ ವ್ಯಕ್ತಿಗೆ ಯಾವ ದಶೆ ನಡೀತಾ ಇದೆ, ಆ ದಶಾನಾಥ ಶನಿಗೆ ಶತ್ರುವಾಗ್ತಾನೋ, ಮಿತ್ರನಾಗ್ತಾನೋ, ಅಧಿಮಿತ್ರನಾಗ್ತಾನೋ, ಅದು ಶತ್ರುವಾಗ್ತಾನೋ, ಯೋಗಕಾರಕನಾಗ್ತಾನೋ, ಬಾಧಕಾಧಿಪತಿ ಆಗ್ತಾನೋ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಹೀಗಾಗಿ ಶನಿಯ ಕಾಲ ಬಂದಿದೆ, ಸಾಡೆ ಸಾತಿ ಬಂದಿದೆ ಅಂತ ಎದೆಗುಂದಬೇಡಿ, ಹೆದರಬೇಡಿ, ಭಯಕ್ಕೆ ಬೀಳಬೇಡಿ. ಎಲ್ಲ ರಾಶಿಯವರಿಗೂ ಸಾಡೆ ಸಾತಿ ಒಂದೇ ರೀತಿಯಾಗಿ ಫಲವನ್ನು ಕೊಡೋದಿಲ್ಲ. ಯಾಕೆಂದರೆ ಜಾತಕದಲ್ಲಿ ಶನಿ ಏನನ್ನು ತೋರಿಸ್ತಾ ಇದ್ದಾನೋ ಅದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ನಿಮ್ಮ ಜಾತಕದ ಅನುಸಾರ ನಿಮಗೆ ಶನಿ ಕಷ್ಟಗಳನ್ನು, ಸುಖಗಳನ್ನು, ಯೋಗಗಳನ್ನು, ಭೋಗಗಳನ್ನು, ದುಃಖಗಳನ್ನು ಕೊಡ್ತಾನೆ. ನಿಮಗೆ ನಿಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದ್ದರೆ ನೀವು ನಮ್ಮ ಸಂಪರ್ಕವನ್ನು ಮಾಡಬಹುದು. ಯಥಾಶಕ್ತಿ ನಾವು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇವೆ. ಈ ವಿಡಿಯೋದ ಕೆಳಗೆ ಶನಿ ಮಹಾದೇವನಿಗೆ ನಿಮ್ಮ ನಮಸ್ಕಾರಗಳನ್ನು ತಿಳಿಸಿ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ನಿಮಗೆ ಶನೈಶ್ವರ ಶುಭವನ್ನು ಉಂಟು ಮಾಡಲಿ. ಧನ್ಯವಾದ.